ಆಲೂರು ತಾಲೂಕಿನ ಪಟ್ಟಣದ ಹೊರವಲಯದ ಹುಣಸವಳಿಯಲ್ಲಿರುವ ಹೊಸ ನಿವೇಶನದಲ್ಲಿ ಮಾಜಿ ಸೈನಿಕರ ವಾರ್ಷಿಕೋತ್ಸವ ಹಾಗೂ ಮನೋರಂಜನಾ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಮಾಜಿ ಸೈನಿಕರ ಸಂಘದ ತಾಲೂಕು ಅಧ್ಯಕ್ಷರಾದ ಚನ್ನಕೇಶವರ್ ಅವರು ಉದ್ಘಾಟಿಸಿ ಮಾತನಾಡುತ್ತಾ, ಸಾಮಾನ್ಯವಾಗಿ ನಿವೃತ್ತ ಯೋಧರಿಗೆ ಗೌರವ ಸಲ್ಲಿಸಲು, ಅವರ ತ್ಯಾಗವನ್ನು ಸ್ಮರಿಸಲು ಮತ್ತು ಸಮಾಜದೊಂದಿಗೆ ಬೆರೆಯಲು ಇಂತಹ ಕಾರ್ಯಕ್ರಮಗಳಲ್ಲಿ ಗೌರವಾರ್ಪಣೆ, ಕೌಶಲ್ಯ ಅಭಿವೃದ್ಧಿ ತರಬೇತಿ ಮತ್ತು ಯುವಕರಿಗೆ ಮಾರ್ಗದರ್ಶನ ನೀಡುವ ಚಟುವಟಿಕೆಗಳು ಪ್ರಮುಖವಾಗುತ್ತವೆ. ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಚರಿಸುತ್ತಿದ್ದೇವೆ. ಸೈನಿಕ ನಮ್ಮ ದೇಶದ ಶ್ರೇಷ್ಠ ಆಸ್ತಿ, ನಮ್ಮ ಹೆಮ್ಮೆ ಎಂದರೆ ತಪ್ಪಾಗಲಾರದು. ಸೈನಿಕರು ನಮ್ಮ ದೇಶದ ಗಡಿ ಕಾಯುವಂತ ಕಾವಲುಗಾರ. ದೇಶದ ರಕ್ಷಣೆಗಾಗಿ ಎತ್ತವರನ್ನು, ತನ್ನ ಕುಟುಂಬದವರನ್ನು ಬಿಟ್ಟು ಮನದಲ್ಲಿ ಎಷ್ಟೇ ನೋವುಗಳಿದ್ದರೂ ಅವುಗಳನ್ನ ಬದಿಗೊತ್ತಿ ತನ್ನ ಸೇವೆ ದೇಶದ ರಕ್ಷಣೆಗೆ ಎಂಬುದನ್ನ ಅರ್ಥಕೊಂಡಿದ್ದಾನೆ. ಸೈನಿಕರ ಕೆಲಸವು ತುಂಬಾ ಕಷ್ಟಕರವಾಗಿದ್ದು, ಚಳಿ, ಬಿಸಿಲು, ಮಳೆ ಎಂಬುದನ್ನು ಲೆಕ್ಕಿಸದೆ ಹಗಲು ರಾತ್ರಿ ಗಡಿ ಭದ್ರತಾ ಪಡೆಯಲ್ಲಿ ತಮ್ಮ ಕಾಯಕವನ್ನು ಮಾಡುತ್ತಾರೆ. ಯುದ್ಧದ ಸಂದರ್ಭದಲ್ಲಿ ಹೋರಾಡಿ ಯಶಸ್ವಿ ಸಾಧಿಸಲು ಅವರ ದೇಶಭಕ್ತಿ ಮತ್ತು ಅವರ ಸಾಹಸವನ್ನು ಪ್ರತಿಯೊಬ್ಬರೂ ಮರೆಯುವಂತಿಲ್ಲ. ಊಟ ಮಾಡುವಾಗ ರೈತನನ್ನು ನೆನೆಸು, ಮಲಗುವಾಗ ಸೈನಿಕರನ್ನು ನೆನೆಸು ಎನ್ನುವಂತೆ ಜನ್ಮಭೂಮಿಯ ಸೇವೆಗಾಗಿ ಜೀವನವನ್ನೇ ಮುಡಿಪಾಗಿಟ್ಟು ಕರ್ತವ್ಯ ನಿರ್ವಹಿಸುವ ಕಾಯಕ ಯೋಗಿಗಳೆಂದರೆ ಸೈನಿಕರು ಎಂದರು. ನಂತರ ಸಂಘದ ಪದಾಧಿಕಾರಿಗಳು ತಮ್ಮ ತಮ್ಮ ಅನುಭವಗಳನ್ನು ಹಂಚಿಕೊಂಡರು ಮತ್ತು ಸೈನಿಕರ ಕುಟುಂಬಸ್ಥರೊಂದಿಗೆ ಆಟೋಟ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಿ ವಿಜೇತರಾದ ಕುಟುಂಬಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಹಾಗೂ ಕೆಂಚಮ್ಮನ ಹೊಸಕೋಟೆ ವೈದ್ಯ ಡಾಕ್ಟರ್ ವಿದ್ಯಶ್ರೀ ಮತ್ತು ಬಾಡಿ ಬಿಲ್ಡರ್ ಸ್ಪರ್ಧೆಯಲ್ಲಿ ಹಾಂಗ್ಕಾಂಗ್ನಲ್ಲಿ ಚಿನ್ನದ ಪದಕ ವಿಜೇತರಾದ ಶರತ್ ರವರಿಗೆ ಗೌರವ ಸಮರ್ಪಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷರಾದ ದೇವೇಂದ್ರ, ಅಧ್ಯಕ್ಷರಾದ ಚನ್ನಕೇಶವ, ಉಪಾಧ್ಯಕ್ಷ ವೆಂಕಟೇಶ್, ಕಾರ್ಯದರ್ಶಿ ಮಂಜುನಾಥ್, ಖಜಾಂಚಿ ವೆಂಕಟೇಶ್, ಸಲಹೆಗಾರ ವಾಣಿಜ್ಯ ತೆರಿಗೆ ಇಲಾಖೆ ಅಸಿಸ್ಟೆಂಟ್ ಕಮಿಷನರ್ ಲೋಕೇಶ್, ನಿರ್ದೇಶಕರಾದ ಅಣ್ಣೇಗೌಡ, ಮಂಜುನಾಥ್, ಹುಣಸವಳಿ ಜಾನ್ ಸಿರಲ್ ಕ್ರಸ್ತ ಮುಂತಾದವರು ಹಾಜರಿದ್ದರು. ಹೇಳ್ತಾ ಇದ್ದಾರೆ. ಇದು ಆಮೇಲೆ ನಿಮಗೂ ಕೂಡ ಗೊತ್ತಿರೋಂಥ ವಿಚಾರ. ಇದೇ ರೀತಿ ಬೆಳೀತಾ ಹೋಗ್ಬೇಕು. ಇದು ಬೆಳೆದು ಯಾವ ಮಟ್ಟಕ್ಕೆ ನಿಲ್ಲಬೇಕು ಅಂತಂದ್ರೆ, ನಮ್ಮ ಇನ್ನು ಒಂದು ವರ್ಷದಲ್ಲಿ ನಮ್ಮ ಈ ಜಾಗದ ಇದೇ ಜಾಗದಲ್ಲಿ ಇವತ್ತು ಏನು ನಾವು ಇಲ್ಲಿ ಮಾತಾಡ್ತೀವಿ, ಇದೇ ಜಾಗದಲ್ಲಿ ಒಂದು ಬಿಲ್ಡಿಂಗ್ ಆಗಿರಬೇಕು. ಈ ಬಿಲ್ಡಿಂಗ್ ಒಳಗೆ ಖುದ್ದು ನಾವು ಮಾತಾಡ್ತಾ ಇರಬೇಕು. ಆಮೇಲೆ ತಮ್ಮ ಸಂಘ ಸದಸ್ಯರು ಈ ಬಿಲ್ಡಿಂಗ್ ಒಳಗೆ ಇರಬೇಕು. ನಮ್ಮದೇ ಜಾಗ ಇರಬೇಕಿದು. ಸಂತೋಷ ಅದೊಂದು ಇಷ್ಟಪಡ್ತೀನಿ ನಾನು. ಆಮೇಲೆ ಅದು ಯಾವುದು ಭಾಷಣಕ್ಕೆ ನನಗೆ ಅದು ಶೋಕಿ ಇಲ್ಲ. ದಯವಿಟ್ಟು ಬೇಜಾರು ಮಾಡ್ಕೊಬಿಡ್ರಿ. ನನ್ನ ಮನಸ್ಸಿನ ಅನಿಸಿಕೆ ನಾನು ಹೇಳಿದೆ. ಸ್ಟಾರ್ಟಿಂಗ್ ಅನಿಸಿಕೆ ನಂದು ಇದೇ ಇತ್ತು, ಇವತ್ತು ಕೂಡ ಅದೇ ಅನಿಸಿಕೆ ಇದೆ. ನಾನು ಯಾವತ್ತೂ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ಅಂದರೆ ಕೆಲಸದ ಜೊತೆ ನೀವು ಕರೆದಾಗ ನಿಮ್ಮ ಜೊತೆ ಹಿಂದೆ ಬರೋಕ್ಕೆ ಅಥವಾ ಮುಂದೆ ಹೋಗೋದು ನಾನು ಯಾವತ್ತೂ ರೆಡಿ ಇರ್ತೀನಿ. ಧನ್ಯವಾದಗಳು. ನಾನು ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಸದಸ್ಯರು ನಮಗೆ ಎಲ್ಲ ನನ್ನ ಚರವಣಿ ದಯವಿಟ್ಟು ನಮಸ್ಕಾರ. ಪ್ರದೀಪ್, ಟಿವಿ 46 ನ್ಯೂಸ್ ಕನ್ನಡ, ಆಲೂರು. You are watching TV 46 News Kannada.